ಹೇಳು. ಮೇಡಮ್, ಒಂದು ನ್ಯೂಸ್ ಇದೆ. ನ್ಯೂಸಾ? ಆ ಲಕ್ಷ್ಮಿ ಎಲೆಕ್ಷನ್ ನಿಲ್ತಾ ಇದ್ದಾಳೆ. ಏನು? ಹೌದು ಮೇಡಮ್, ಆ MLA ನರಸಿಂಹಮೂರ್ತಿ ಇದ್ದ ಪಾರ್ಟಿನವ್ರೆ ಅವಳನ್ನ ಎಲೆಕ್ಷನ್ ನಿಲ್ಸೋ ತಯಾರಿಯಲ್ಲಿದ್ದಾರೆ. ಈ ಸಾರಿ ನಡೆಯೋ ಬೈ ಎಲೆಕ್ಷನ್ಗೆ ಅವಳನ್ನೇ ನಿಲ್ಸೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಲಕ್ಷ್ಮಿ ಮನೆಗೆ ಪಾರ್ಟಿ ವರ್ಕರ್ಸ್ ಎಲ್ಲ ಬಂದು ಹೋಗಿದ್ರು. ಅವಳೇನಾದರೂ ಈ ಎಲೆಕ್ಷನಲ್ಲಿ ನಿಂತು ಗೆದ್ದುಬಿಟ್ರೆ ನಮ್ಗೆಲ್ಲರಿಗೂ ಕಷ್ಟ ಮೇಡಮ್. ಸರಿ, ನಾನು ನೋಡ್ಕೋತೀನಿ. ಬೇರೆ ಏನಾದರೂ ಇದ್ರೆ ಮತ್ತೆ ಫೋನ್ ಮಾಡು. ಕಾಲ ಕೆಡೋದ್ರ ಮುನ್ಸೂಚನೆನೇ ಇರ್ಬೋದು ಈ ಕಾರ್ ಕೆಟ್ಟಿರೋದು. ಈ ಕಾರ್ ಕೆಟ್ಟಾಗ್ಲೇ ಅರ್ಥ ಮಾಡ್ಕೊ. ಕಾಲ ಕೆಡೋವರೆಗೂ ಬಿಟ್ರೆ ಸೋಲೋದು ಖಂಡಿತ. ಪಾಪ ಪಾಪ ನೀನ್ ನೋಡಿದ್ರೆ ಕಣ್ಮುಚ್ಕೊಂಡು ಹಾಲು ಕುಡಿಯತ್ತಲ್ಲ ಬೇಕು ಅದ್ ನೆನ್ಪಾಗತ್ತೆ. ನಾನು ನಿನ್ ತರಾನೇ ಯೋಚನೆ ಮಾಡಿ ನಿನ್ನ ಎದುರಿಗೆ ನಿಲ್ಲೋದಕ್ಕೆ ಶುರು ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಅಮ್ಮ ಕಾಫಿ. ಲಕ್ಷ್ಮಿ, ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗುತ್ತಮ್ಮ. ನೀನು ಬೆಳೀತಾ ಇರೋ ರೀತಿ, ನಿನ್ನ ಏಳಿಗೆ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಿದೆಯಮ್ಮ. ನೀನು ಯಾವುದೇ ಕೆಲಸ ಮಾಡಿದ್ರು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತೀಯ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಖುಷಿಯಿಂದ ಮಾಡ್ತೀಯ. ಅದಕ್ಕೆ ಎಲ್ಲ ಕೈಗೂಡುತ್ತೆ. ನೀನು ರಾಜಕೀಯದಲ್ಲಿ ಸೇರಿ ಜನಸೇವೆ ಮಾಡ್ತಾ ಇದ್ರೆ ಇಡೀ ಪ್ರಪಂಚನೇ ಹೆಮ್ಮೆ ಪಡೋ ಥರ ಆಗ್ಬೇಕು. ನಿನ್ನನ್ನು ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆಯಮ್ಮ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.